92.7 ಬಿಗ್ ಎಫ್ ಎಂ ನ ಕೇಳ್ತಾ ಇದ್ದೀರಾ. ಗುಡ್ ಮಾರ್ನಿಂಗ್, ಸುಪ್ರಭಾತ ಸಮಯ. ಇದು ನಿಮ್ಮ ರಶ್ಮಿ ನಾರದನಿ ದೇವದರ್ಶನ. ಇವತ್ತಿನ ದೇವದರ್ಶನದಲ್ಲಿ ಕಾರೇಕಲ್ ಅಮ್ಮೆ ಹೆತ್ತವರು ಇವಳಿಗೆ ಪುನೀತವತಿ ಅಂತ ಹೆಸರಿಟ್ಟಿದ್ರು. ಹಿಂಗೆ ಗಂಡ ಹೆಂಡತಿರು ಜಗಳ ಆಡ್ಕೊಂಡು, ಗಂಡ ನೀನ್ ಬಿಡಮ್ಮ ಮಾನವ ಕೋಟಿಗೆ ಸೇರಿದ್ದೋಳಲ್ಲ, ನೀನು ಪರದೈವ ಅಂತ ನಮಸ್ಕಾರ ಮಾಡಿ ಕೈ ಮುಗಿದಂತೆ. ಇದರಿಂದ ಇವಳು ದಿಕ್ಕೇ ತೋರ್ದಾಗ ಆಗ್ಲಿಲ್ಲ. ಮುಕ್ಕಣ್ಣನನ್ನ ಅಂದ್ರೆ ಶಿವನನ್ನ ಧ್ಯಾನಿಸಿ ಗಂಡನಿಗೆ ಬೇಡವಾದಂತ ಈ ಚೆಲುವಿನ ರೂಪ ನನಗೂ ಬೇಡ, ನನ್ನನ್ನ ಮರಳಾಗಿ ಮಾಡು ಅಂತ ದೇವರನ್ನ ಬೇಡ್ಕೊಂಡ್ಲಂತೆ. ಇನ್ನು ಪರಶಿವ ಕೃಪೆ ಕೊಟ್ಟು ಆಕೆಯಲ್ಲಿದ್ದಂಥ ಮಾಂಸವೆಲ್ಲ ಹೋಗಿ ಎಲುಬಿನ ಗೂಡಾಗೋದ್ಲಂತೆ. ಇದನ್ನ ನೋಡಿ ಎಲ್ರೂ ಹೆದರ್ಕೊಂಡು ಹೊಟ್ಟೋದ್ರು. ಇನ್ನು ಆಕೆಯನ್ನ ಕಾರೇಕಲ್ ಅಮ್ಮೆ ಅಂತ ಕರೆಯೋ ರೂಢಿ ಕೂಡ ಆಯ್ತು. ಪಿಶಾಚಿ ರೂಪ ತಳೆದು ತಿರುಪಾಡುಗಳನ್ನ ಹಾಡುತ್ತಾ ಕೈಲಾಸ ಪರ್ವತಗಳನ್ನೆಲ್ಲ ಏರಿದ್ಲಂತೆ. ಕಾಲಿಂದ ನಡೆಯದೆ ತಲೆಯಿಂದ ನಡೆದು ಬರುತ್ತಿದ್ದಂತ ಮರುಳನ್ನ ಶಿವ ಕರೆದು ತಿರುವಲಾಂಗಾಡು, ಈ ಪವಿತ್ರ ಕ್ಷೇತ್ರದಲ್ಲಿ ನೀನು ದೇವಿಯಾಗಿ ಇರುವಂತ ಅಮ್ಮೆ ಬಂದಿಲ್ಲಿದ್ಲು. ಇದೇ ಈ ತಿರುವಲಂಗಾಡು ಕ್ಷೇತ್ರದ ವಿಶೇಷ. ದೇವ ದರ್ಶನದಲ್ಲಿ ಪ್ರತಿದಿನ ಬೇರೆ ಬೇರೆ ಜಾಗಗಳಿರುವಂತಹ ದೇವಸ್ಥಾನದ ಪರಿಚಯನ ಮಾಡ್ಕೊಡ್ತಾ ಕೂತಲ್ಲೇ ಆ ಎಲ್ಲಾ ದೇವಸ್ಥಾನಗಳ ದರ್ಶನ ಮಾಡಿಸುವಂತ ಒಂದು ಪ್ರಯತ್ನ. ವಾಪಸ್ ಬಂದಲ್ಲಿ ಇವತ್ತಿನ ನೀತಿಕತೆನಲ್ಲಿ ಪ್ರೀತಿಗೆ ನಿಯತ್ತಿಗೆ ಇವತ್ತಿನ ಕಾಲದಲ್ಲಿ ಎಷ್ಟು ಬೆಲೆ ಇದೆ ಅಂತ ತೋರಿಸ್ಕೊಡುವಂತ ಒಂದು ನೀತಿಕತೆ ಬರ್ತಾ ಇದೆ. ಕೇಳ್ತಾರಿ 92.7 ಬಿಗ್ ಎಫ್ ಎಂ.